ಪಾಲಿಕೆ ಚುನಾವಣೆ ಈಗಾಗುತ್ತೆ ಆಗಾಗುತ್ತೆ ಅಂತ ಹೇಳಿದ್ದೆ ಬಂತು. ಮಾಜಿ ಕಾರ್ಪೊರೇಟರ್ಗಳೆಲ್ಲ ಆಸೆ ಗನ್ನುಗಳಿಂದ ಎದುರು ನೋಡ್ತಿದ್ದಾರಪ್ಪ, ಯಾವಾಗ ಚುನಾವಣೆ ನಡೀಬಹುದು ಅಂತ. ಈ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ತೀರ್ಪು ಹೊರಬೀಳಲಿದೆ. ಹಾಗಾಗಿ ಇಡೀ ಬೆಂಗಳೂರಿನ ಚಿತ್ತ ಇವತ್ತು ಸುಪ್ರೀಂ ಕೋರ್ಟ್ನತ್ತ. ಕಾರಣ ಪಾಲಿಕೆಯ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ತೀರ್ಪು ಇವತ್ತು ಸುಪ್ರೀಂ ಕೋರ್ಟ್ನಿಂದ ಹೊರಬರಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಹೈಕೋರ್ಟ್ ಆದೇಶ ಪ್ರಶ್ನೆ ಮಾಡಿ ಸಲ್ಲಿಕೆ ಆಗಿರುವಂತಹ ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತೆ. ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ, ಸರ್ಕಾರ ಸಲ್ಲಿಕೆ ಮಾಡಿರುವ ಅರ್ಜಿಗೆ ಆಕ್ಷೇಪವನ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ನವೆಂಬರ್ ಅಂತ್ಯದ ಒಳಗಡೆ ಎಲೆಕ್ಷನ್ ನಡೆಸುವಂತೆ ವಾದ ಮಂಡಿಸಿ ಆದೇಶ ನೀಡುವಂತೆ ಮನವಿ ಮಾಡಲಾಗಿತ್ತು. ಆದರೆ ನವೆಂಬರ್ ವೇಳೆಗೆ ಚುನಾವಣೆ ಸಾಧ್ಯ ಇಲ್ಲ ಅಂತ ಸರ್ಕಾರದ ಪರ ವಕೀಲ ಫಣೀಂದ್ರ ಅವರು ಕೂಡ ವಾದ ಮಂಡನೆ ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ಒಳಗಡೆ ಅಫಿಡವಿಟ್ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಿರುವಂತಹ ನಗರಾಭಿವೃದ್ಧಿ ಇಲಾಖೆ 5 ಪಾಲಿಕೆಯ 225 ವಾರ್ಡ್ಗಳಿಗೆ ಎಲೆಕ್ಷನ್ ನಡೆಸೋದಕ್ಕೆ ಸಿದ್ಧರಿದ್ದೀವಿ ಅಂತ ಕೂಡ ಹೇಳಿದೆ. ಹೀಗಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುವ ವಿಚಾರಣೆ ಬಿಬಿಎಂಪಿ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ, ಚುನಾವಣೆಯ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಪಾಲಿಕೆ ಎಲೆಕ್ಷನ್ ನಡೆದೇ ಇಲ್ಲ, ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ನ ಇವತ್ತು ತೀರ್ಪಿದೆಯಲ್ಲ, ಅಂದ್ರೆ ವಾದ ಪ್ರತಿವಾದ ಎರಡನ್ನ ಕೂಡ ಆಲಿಸಿ ನಂತರ ಸುಪ್ರೀಂ ಕೋರ್ಟ್ ಕೊಡುವಂತಹ ತೀರ್ಪಿದೆಯಲ್ಲ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸರ್ಕಾರ ಮಾಡಿಕೊಂಡಿರುವಂತಹ ಮನವಿಗೆ ಏನಾದರೂ ಅಸ್ತು ಅಂದ್ಬಿಟ್ರೆ ಸುಪ್ರೀಂ ಕೋರ್ಟ್ ಯಾವ ಕ್ಷಣಕ್ಕಾದರೂ ಕೂಡ ಚುನಾವಣೆ ನಡೆಯುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು. ಹೈಕೋರ್ಟಿಗೆ ಆಲ್ರೆಡಿ ಆದೇಶವನ್ನು ಕೊಟ್ಟಿದೆ, ಬಟ್ ಅದನ್ನ ಪ್ರಶ್ನೆ ಮಾಡಿಯೇ ಈಗ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದು. ಸರ್ಕಾರ ಸಲ್ಲಿಕೆ ಮಾಡಿರುವಂತಹ ಅರ್ಜಿಗೆ ಆಲ್ರೆಡಿ ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಹಾಗಾಗಿ ವಾದ ಪ್ರತಿವಾದ ಏನಾಗುತ್ತೆ, ಈ ಪಾಲಿಕೆ ಚುನಾವಣೆಯ ಭವಿಷ್ಯ ಸುಪ್ರೀಂ ಕೋರ್ಟ್ನಲ್ಲಿ ಅನ್ನೋದು ಸದ್ಯ ಇರುವಂತಹ ಕುತೂಹಲ.